ಗೆಲುವಿಗೆ ನೂರಾರು ನಾಯಕರು, ಸೋಲಿಗೆ ನಮ್ಮ ನೆರಳು ಕೂಡ ಹಿಂದೆ ಬರಲ್ಲ. ಹಾಗೆ ಕೆಲ ಪೊರ್ಕಿಗಳನ್ನು ಜೊತೆಗಾಕೊಂಡು ತನ್ನ ಹಳ್ಳಿಯಲ್ಲಿ ದಾಂಧಲೆ ನಡೆಸುತ್ತಿದ್ದ ಲಕ್ಷ್ಮೀಕಾಂತ ಜೈಲಿಗೆ ಬಂದು ಸೇರಿದ ಮೇಲೆ ಆತ ಸ್ನೇಹಿತ ಅಂತ ಕರೆಯುತ್ತಿರುವ ಒಬ್ಬ ಕೂಡ ಆತನ ಬಳಿ ತಲೆ ಹಾಕಲಿಲ್ಲ. ಅಷ್ಟಕ್ಕೂ ಆದದ್ದಿಷ್ಟು. ಲಕ್ಷ್ಮೀಕಾಂತನದು ಅವಿಭಕ್ತ ಕುಟುಂಬ. ತಂದೆ, ತಾಯಿ, ಅಣ್ಣ, ತಂಗಿ, ತನ್ನ ಅತ್ತೆ, ಆಕೆಯ ಗಂಡ, ಒಟ್ಟಾರೆ 8-10 ಜನರ ಕೂಡು ಕುಟುಂಬ. ಅಷ್ಟು ಜನ ಒಂದೇ ಕಡೆ ಇದ್ದಾರೆ ಅಂದರೆ ಅಲ್ಲಿ ಸಣ್ಣ ಪುಟ್ಟ ಕಲಹಗಳು ಇದ್ದೇ ಇರುತ್ತೆ. ಆದರೆ ಅದನ್ನು ನಿಭಾಯಿಸೋದರ ಮೇಲೆ ಆ ಮನೆಯ ಸಂತೋಷ ಅಡಗಿರುತ್ತೆ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಸಣ್ಣ ವಿಷಯಕ್ಕೂ ದೊಡ್ಡ ರಾದ್ಧಾಂತನೆ ನಡೆದು ಹೋಗುತ್ತಿತ್ತು. ಅತ್ತೆಯನ್ನು ಕಂಡರೆ ಸೊಸೆಗಾಗಲ್ಲ, ತಂದೆಯನ್ನು ಕಂಡ್ರೆ ಆ ಅತ್ತೆಯ ಗಂಡನಿಗಾಗಲ್ಲ. ಹೀಗೆ ಆ ಗ್ರಾಮದಲ್ಲಿ ಗಲಾಟೆ ಹೊಡೆದಾಟವಾಯಿತು ಅಂದರೆ ಅದು ಲಕ್ಷ್ಮೀಕಾಂತನ ಮನೆಯಲ್ಲೇ ಅನ್ನುವಷ್ಟು ಆ ಮನೆ ಫೇಮಸ್ ಆಗೋಯ್ತು. ತನ್ನ ಕುಟುಂಬದಲ್ಲಿ ದಿನ ನಡೆಯುತ್ತಿದ್ದ ಜಗಳ ಹೊಡೆದಾಟದಿಂದ ಲಕ್ಷ್ಮೀಕಾಂತನ ಮನಸ್ಸು ವ್ಯಗ್ರವಾಗುತ್ತಾ ಹೋಯಿತು. ಮೊದಲೇ ಹುಡುಗು ಬುದ್ಧಿ, ಜೊತೆಗೆ ಪುಂಡ ಹುಡುಗರ ಸಹವಾಸ ಬೇರೆ ಇತ್ತು. ಮನೆಯಲ್ಲಿ ದಿನ ನಡೆಯುತ್ತಿದ್ದ ಕಲಹಗಳನ್ನು ಆತ ತನ್ನ ಗೆಳೆಯರೊಂದನೆ ಹಂಚಿಕೊಳ್ಳುತ್ತಿದ್ದ. ಆ ಹುಡುಗರು ಅವನಿಗೆ ತಮಾಷೆಗಾಗಿ ಕೆಲ ಮಾತುಗಳನ್ನು ಹೇಳ್ತಿದ್ರು. ಅದರಲ್ಲಿ ಸಾವಿನ ಮಾತುಗಳು ಕೂಡ ಇತ್ತು. ಲಕ್ಷ್ಮೀಕಾಂತ ಒಳ್ಳೆ ಹುಡುಗ, ಆದರೆ ಸಹವಾಸದಿಂದ ಕೆಟ್ಟ ಸನ್ಯಾಸಿ ಅಂತಾಗಿದ್ದ. ಅವನು ತನ್ನ ಸ್ನೇಹಿತರು ಹೇಳಿದ ಮಾತನ್ನು ಪಟ್ಟಾಗಿ ಹಿಡಿದುಕೊಂಡು ಬಿಟ್ಟ. ಅದರಲ್ಲೂ ಸಾವಿನ ಬಗ್ಗೆ ಅವರು ಆಡಿದ ಮಾತನ್ನ. ಆದರೆ ಲಕ್ಷ್ಮೀಕಾಂತನ ತಂದೆ ತಾಯಿ ಎಷ್ಟು ಒಳ್ಳೆಯವರೋ ಅಷ್ಟೇ ಮುಗ್ಧರು. ಬದನೆಕಾಯಿ ಇಡೋ ಜಾಗದಲ್ಲಿ ಬಾಂಬ್ ತಂದಿಟ್ರು ಇದನ್ನ ಪಲ್ಲಿಕ್ ಹಾಕ್ಲಾ ಇಲ್ಲ ಸಾಂಬಾರ್ ಮಾಡ್ಲಾ ಅನ್ನೋಷ್ಟು ತಿಳುವಳಿಕೆ ಇಲ್ದವರು. ಇಂಥವರಿಗೆ ಕೊಲೆಗಡುಕ ಲಕ್ಷ್ಮೀಕಾಂತ ಮಗನಾಗಿ ಹುಟ್ಟಿಬಿಟ್ಟಿದ್ದ. ತಪ್ಪಾಗಿದ್ದು ಅಲ್ಲೇ. ಮ್ಯಾಟ್ರಿಕ್ವರೆಗೆ ಕಲಿತೆ ಸರ್. ಕಲ್ತ ನಂತರ ಮತ್ತು ನಾವು ನಮ್ಮ ಅಜ್ಜಿ ಜೊತೆ ಜಗಳಾಡಿ ಹಂಗೆ ಇನ್ನೂ ಚಿಕ್ಕವನಿದ್ದೆ ಸರ್ ನಾನು. ಅವಾಗ ಜಗಳಾಡಿ ಅಲ್ಲಿ ನಮ್ಮ ಊರಿಗೆ ಹೋದಾಗ ಇವರು ನಮ್ಮ ತಾಯಿಗೆ ಅದು ನಮಗೆಲ್ಲ ತೊಂದರೆ ಕೊಡಕತ್ತೀರಿ ಸರ್. ಆವಾಗ ಏನು ಸಿಟ್ಟು ಬಂದು ನಾನು ಮರ್ಡರ್ ಮಾಡಿದ್ದೆ ಸರ್. ಇಲ್ಲ ಅಂತೆಲ್ಲ ಮಾಡಿದಾಗ ಅವಾಗ ನನ್ನ ಮ್ಯಾಗು, ನಮ್ಮ ಮಾಮನ ಮ್ಯಾಗು, ನಮ್ಮ ಅಣ್ಣನ ಮ್ಯಾಗು ಕೇಸ್ ಹಾಕಿದ್ರು ಸರ್. ಕೇಸ್ ಹಾಕಿ 4 ಜನ ಒಳಗಿದ್ದೆ ಸರ್. ಎಂದಿನಂತೆ ಅಂದು ಕೂಡ ಶಾಲೆ ಮುಗಿಸಿ ಮನೆಗೆ ಬಂದಿದ್ದಾನೆ. ಅವತ್ತು ಕೂಡ ಆ ಮನೆಯಲ್ಲಿ ಕುರುಕ್ಷೇತ್ರ ನಡೆಯುತ್ತಿತ್ತು. ದೊಡ್ಡವ್ರ ವಿಷಯ ನಮ್ಗೆ ಯಾಕೆ ಎಂದು ಸುಮ್ಮನಿದ್ದಿದ್ರೆ ಮುಗಿತಿತ್ತೇನೋ. ಆದರೆ ಈತ ಆ ಜಗಳಕ್ಕೆ ತಲೆ ಹಾಕಿದ್ದ. ತನಗೆ ಬರಬೇಕಾದ ಆಸ್ತಿಯ ಬಗ್ಗೆ ಪ್ರಸ್ತಾಪ ಇಟ್ಟ. ಇಷ್ಟು ಚಿಕ್ಕ ಹುಡುಗ ದೌಲತ್ತಿನಿಂದ ಆಸ್ತಿಯ ಬಗ್ಗೆ ಕೇಳ್ತಿದ್ದಾನಲ್ಲ ಎಂದು ಆತನ ಅತ್ತೆ ಅವನ ಕೆನ್ನೆಗೆ ಬಾರಿಸಿಬಿಟ್ಟಿದ್ದಾಳೆ. ಅದೆಲ್ಲಿತ್ತೋ ಸಿಟ್ಟು ಪಕ್ಕದಲ್ಲೇ ಇದ್ದ ಕುಡುಗೋಲಿನಿಂದ ಒಂದೇ ಸಲ ಬೀಸಿದ್ದಾನೆ. ಮುಗಿತು. ಅತ್ತೆಯ ಉಸಿರಾಟ ಕೂಡ ನಿಂತು ಹೋಯಿತು. ಪೊಲೀಸರು ಬಂದಿದ್ದೂ ಆಯಿತು. ಲಕ್ಷ್ಮೀಕಾಂತನಿಂದಾಗಿ ನಮಗೆಲ್ಲಿ ಪೊಲೀಸರಿಂದ ತೊಂದರೆಯಾಗುತ್ತೋ ಅಂತ ಹೆದರಿ ಆತನ ಸ್ನೇಹಿತರು ಅದ್ಯಾವ್ಯಾವ ರೋಗದ ನೆಪ ಹೇಳಿ ಅದ್ಯಾವ ಸಂಧಿಲಿ ಮಲಗಿದ್ರೋ ಏನೋ. ಆದರೆ ಅವರ ಮಾತುಗಳಿಂದ ಅಕ್ಷರಶಃ ಹಾಳಾಗಿದ್ದು ಮಾತ್ರ ಲಕ್ಷ್ಮೀಕಾಂತ. ಈಗ 7 ವರ್ಷದಿಂದ ಧಾರವಾಡ ಜೈಲಲ್ಲಿದ್ದಾನೆ. ಸುಧಾರಣೆಯ ಮಾತು ಬಿಡಿ, ಹಿಂಸೆ ಅಂದರೆ ಏನು ಅನ್ನೋಷ್ಟು ಬದಲಾಗಿದ್ದಾನೆ. ಈಗ ಈತನ ಮನೆ ಪರಿಸ್ಥಿತಿ ಹೇಗಿದೆ ಎಂದು ಮುಂದೆ ಹೇಳ್ತೀವಿ.